ಗುರು ಸೈಕ್ ಮ್ಯಾಚ್ ಇವತ್ತಂತೂ ಹೇಳ್ತಾ ಇದ್ದೀನಿ. ಅನ್ಸಂಗ್ ಹೀರೋ ಯಾರು ಅಂದ್ರೆ ಹಾರ್ದಿಕ್ ಪಾಂಡ್ಯ. ಎಸ್, ಎಂತ ಮ್ಯಾಚ್. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಎಲ್ಲರೂ ನೋಡಿರ್ತೀರ ಅನ್ಕೊಂತೀನಿ. ಯಾಕಂದ್ರೆ 60 ಕೋಟಿ ಜನ 60 ಕೋಟಿ ವ್ಯೂವರ್ಸ್ ಇತ್ತು. ನಾನು ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡಿದಾಗ ಇನ್ನೆಷ್ಟು ಜನ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತಾರೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಟಿವಿಲಿ ತೋರಿಸಿದ್ದು 60 crores. ಸೊ ನನ್ನ ಪ್ರಕಾರ ಇದು ಹೈಯೆಸ್ಟ್ ವ್ಯೂವರ್ಶಿಪ್. ಸೈಕ್ ಗುರು ಸೈಕ್ ಮ್ಯಾಚ್ ಇವತ್ತಂತೂ ಹೇಳ್ತಾ ಇದೀನಿ ನೋಡಿ. ಇದು ಒಂಥರ ಮೋಸ್ಟ್ ಆಂಟಿಸಿಪೇಟೆಡ್ ಲೈಕ್ ಮ್ಯಾಚು. ನಾವು ಎಷ್ಟು ವರ್ಷದಿಂದ ಕಾಯ್ತೀವೋ ಈ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗೆ. ಇವತ್ತಂತೂ ಜಸ್ಟಿಸ್ ಮಾಡಿದ್ರು ಹುಡುಗರು. ಸೊ ಇವಾಗ ಫಸ್ಟ್ ಟಾಸ್ ಗೆದ್ಬಿಟ್ಟು ಪಾಕಿಸ್ತಾನ ಅವರು ಮಿಸ್ಟೇಕ್ ಮಾಡಿದ್ರ ಇಲ್ವಾ ಅದನ್ನ. ಸೊ ಎಸ್, ಬೇಸಿಕಲಿ ಏನಾಗಿದೆ ಅಂದ್ರೆ ಟಾಸ್ ಗೆದ್ದಿ ಬ್ಯಾಟಿಂಗ್ ತಗೊಳ್ಳೋದು ಇದು ಒಳ್ಳೆ ಡಿಸಿಷನ್. ಬಟ್ ಇಂಡಿಯಾ ಬೌಲಿಂಗ್ ಅಂತೂ ಚಿಂದಿ. ಬಟ್ ಫಸ್ಟ್ 3 overs ಚೆನ್ನಾಗಿ ಮಾಡಲಿಲ್ಲ. ಶಮಿ ಅಂತೂ ಎಲ್ಲ ಕಡೆ ಆಗ್ತದ ಬಾಲ್. ಶಮಿಗೆ ರಿದಮ್ಮೇ ಸಿಗ್ತಾ ಇರ್ಲಿಲ್ಲ. ಅದು ನೋಡಿದ್ರಿ, ಅದು ಇಂಜುರಿ ಅಂದ್ರೆ ಅದೇನೋ ಬ್ರೇಕ್ ತಗೊಂಡಾಗುತ್ತಾ, ಇಂಜುರಿ ಟೈಮ್ ಔಟ್ ತಗೊಂಡು ವಾಪಸ್ ಬಂದಾದ್ಮೇಲೆ ಬೌಲಿಂಗ್ ವೆಲ್. ಇಲ್ಲ ಗುರು, ಅವನು ಇದು ಬಾಂಗ್ಲಾದೇಶ್ ಮೇಲೆ ಸಖತ್ತಾಗಿ ಮಾಡಿದ. ಒಳ್ಳೆ ರಿದಮ್ ಮಿಸ್ಸಿಂಗ್ ಇತ್ತು ಅವನು. ಅನ್ಸಂಗ್ ಹೀರೋ ಯಾರು ಅಂದ್ರೆ ಹಾರ್ದಿಕ್ ಪಾಂಡ್ಯ. ಎಸ್, ಸೊ ದಟ್ 6 overs ಸ್ಪೆಲ್ ಆಕ್ಚುಲಿ ಕಂಟ್ರೋಲ್ ಬಂತು. ಯಾಕಂದ್ರೆ ಅಲ್ಲಿ ತನಕ ಹರ್ಷಿತ್ ರಾನನ್ನು ಹೊಡ್ಸ್ಕೊಂತ ಇದ್ದ. ಹೌದು, ಎಲ್ಲೆಲ್ಲೋ ಆಗ್ತಾ ಇದ್ದ ಅವನು. ಬಟ್ ಫಾರ್ಚುನೇಟ್ಲಿ ಹಾರ್ದಿಕ್ ಪಾಂಡ್ಯ ಆಸ್ ಯೂಶುವಲ್ ಸ್ಟೆಪ್ಡ್ ಅಪ್. ಯಾವಾಗಲೂ ನಾನು ಎಲ್ಲ ಇಂಪಾರ್ಟೆಂಟ್ ಮ್ಯಾಚಸ್ ಅಲ್ಲಿ, ಕೀ ಮ್ಯಾಚಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ. ಸೊ ಅಗೇನ್ ಈ ವೈಸ್ ಕ್ಯಾಪ್ಟನ್ ಅಲ್ಲ. ಹೌದು ಅಲ್ಲ, ಬಟ್ ಬೇಸಿಕಲಿ ಏನಂದ್ರೆ ಅವನು ಆಕ್ಚುಲಿ ಏನಂದ್ರೆ ಈ ಟೂರ್ನಮೆಂಟ್ ಗಿಂತ ಮುಂಚೆ ಅವ್ನು ಹೇಳಿದ್ ಒಂದೇ ಗುರಿ ಅವನು, ನಾನು ಇಂಡಿಯಾಗೆ ಮ್ಯಾಚಸ್ ಗೆಲ್ಸ್ಬೇಕು ಅಷ್ಟೇ ನನ್ ಮ್ಯಾಟರ್ ಆಗೋದು. ನೀವ್ ಏನಾನ ಹಾಕೊಳ್ಳಿ ಮೀಡಿಯಾ ಅವರು. ನಾನು ಇಂಡಿಯಾ ಪರ್ಸನಲ್ ಆಗ್ಲಿ ಪ್ರೊಫೆಷನಲ್ ಆಗ್ಲಿ ಏನೇನ್ ನಾಯ್ಸ್ ಇದ್ರು ಎಲ್ಲ ತೆಗೆದ್ಬಿಟ್ಟು ಆಡ್ತಾ ಇರೋದು ಅಂದ್ರೆ ನೋಡಕ್ ಹೋದ್ರೆ ಹಾರ್ದಿಕ್ ಪಾಂಡ್ಯ. ಸೊ ಅಗೇನ್ ಆಮೇಲೆ ಇನ್ನೊಂದು ನನ್ಗೆ ಅನ್ಸಿದ್ದು ಪಾಕಿಸ್ತಾನ್ಗೂ ಮತ್ತೆ ನಮ್ಗೂ ಡಿಫ್ರೆನ್ಸಸ್ ಏನಂದ್ರೆ ಸ್ಪಿನ್ ಬೌಲಿಂಗ್ ನಮ್ದು. ಎಸ್, 3 ಜನ ಸ್ಪಿನ್ ಬೌಲರ್ಸ್, ಆಲ್ ಕ್ವಾಲಿಟಿ ಬೌಲರ್ಸ್. ಒಬ್ಬ ಫುಲ್ ಟೈಮ್, ಇನ್ನಿಬ್ರು ಪಾರ್ಟ್ ಟೈಮ್ ಬೌಲಿಂಗ್ ಆಲ್ರೌಂಡರ್ಸ್. ಹೌದು, ಓಕೆನಾ. ಸೊ ಅಲ್ಲಿ ಮಿಡ್ಲ್ ಓವರ್ಸ್ ಅಲ್ಲಿ ನೀಟಾಗಿ ಚೋಕ್ ಮಾಡಿದ್ರು. ಅವನು ಶಕೀಲ್ ಮತ್ತೆ ರಿಜ್ವಾನ್ ಆಡಿದ್ರು, ಇಲ್ಲ ಅನ್ನಲ್ಲ, 100 ಪಾರ್ಟ್ನರ್ಶಿಪ್ ಬಂತು. ಬಟ್ ಅಟ್ ವಾಟ್ ಕಾಸ್ಟ್? ಬಟ್ ತುಂಬಾ 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 ಸ್ಲೋ ರೇಟ್ ಇತ್ತು. ವರ್ಷ ನನಗಂತೂ ಗುರು ಮಾಡ್ತಾವ್ರು ಇವರು ಅಂತ. ಅವ್ನು ಯಾರೋ ಕ್ರಿಕ್ ಬಸ್ ಅಲ್ಲಿ ಯಾರೋ ಕಮೆಂಟ್ ಹಾಕಿದ್ರು, ಹೋಗ್ಬಿಟ್ಟು ಯಾರು ಹೇಳಿ ಟೆಸ್ಟ್ ಕ್ರಿಕೆಟ್ ಅಲ್ಲ ಇದು ಅಂತೆಲ್ಲ ಹಾಕಿದ್ರು. ಸೀರಿಯಸ್ಲಿ ಹೆಂಗಾಗೋಯ್ತು ಅಂದ್ರೆ ತುಂಬಾ ತಿನ್ಬಿಟ್ರು ಬಾಲ್. ಅಟ್ಯಾಕ್ ಮಾಡ್ಲಿಲ್ಲ, ತುಂಬಾ ಡಿಫೆನ್ಸಿವ್ ಮಾಡ್ಕೊಬಿಟ್ರು ಪಾಕಿಸ್ತಾನ. ಸೊ ಅಲ್ಲೇ ಪ್ರಾಬ್ಲಮ್ ಆಗಿದ್ದು ಅವ್ರಿಗೆ. ಸೊ ಲಾಸ್ಟ್ ಟೈಮ್ ಬಾಬರ್ ಮಾಡಿದ್ದ, ಇವನ್ ಮಾಡಿದ. ಬಟ್ ಅದಂತೂ ಸೂಪರ್ ಆಗಿತ್ತು ಗುರು. ಫಸ್ಟ್ 4 ಹೊಡೆದು ನೆಕ್ಸ್ಟ್ ಬಾಲ್ ಎತ್ಕೊಂಡಲ್ಲ ಹಾರ್ದಿಕ್ ಎತ್ಬಿಟ್ಟ. ಅಲ್ಲೇ ಕಂಟಿನ್ಯೂ 6 overs ಮಾಡಿದವನು, ಬಿಕಾಸ್ ಶಮಿ ಇರ್ಲಿಲ್ಲ ಅಂತ. ಸೊ ನಮ್ಗೆ ಅಲ್ಲಿ ಇದಾಗಿತ್ತು. ಆಮೇಲೆ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ವಿಕೆಟ್ಸ್ ಗಳು ಹೋಗ್ತಾನೆ ಇತ್ತು. ಆಮೇಲೆ ರೆಗ್ಯುಲರ್ ಇಂಟರ್ವಲ್ಸ್ ಏನು ಹೋಗಿಲ್ಲ. ಆಫ್ಟರ್ ದಟ್ 38 to 50 overs ಒಳಗೆ ಎಲ್ಲ ಎತ್ಬಿಟ್ರು. ಅಲ್ಲಿ ತನಕ ಎಲ್ಲಿ ಇವ್ರು ಕುಟ್ತಾ ಇದ್ರಲ್ಲ ಸ್ಕೋರಿಂಗ್ ಅಲ್ಲಿ ನಿಮ್ಗೆ ವಿಕೆಟ್ ತೆಗೆಯಕ್ಕಾಗದು. ಸೊ ನಮ್ಗೆ ಪಾಕಿಸ್ತಾನ್ ಬ್ಯಾಟಿಂಗ್ ಸಖತ್ ಹಾರಿಬಲ್ ಆಗಿತ್ತು. ಲೈಕ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಇದು ಚಾಂಪಿಯನ್ಸ್ ಟ್ರೋಫಿ. ಆಬ್ವಿಯಸ್ಲಿ ಯು ನೀಡ್ ಟು ಪ್ಲೇ ಲೈಕ್ ಚಾಂಪಿಯನ್ಸ್. ಯು ಆರ್ ಎ ಹೋಸ್ಟ್ ನೇಷನ್ ಅಂಡ್ ಇಟ್ ಇಸ್ ಡೂ ಆರ್ ಡೈ ಮ್ಯಾಚ್ ಇದು. ಸೊ ನೀವೇ ಈ ತರ ಪರ್ಫಾರ್ಮ್ ಮಾಡಿದ್ರ ಏನ್ ಹೇಳೋದು. ಬಟ್ ಅಗೇನ್ ಸೊ ನೆಕ್ಸ್ಟ್ ಇನ್ನಿಂಗ್ಸ್ ನಮ್ಮವ್ರು ಬಂದ್ವಿ. ಸೊ ಐ ಥಾಟ್ ನಾವು ರೋಹಿತ್ ಶರ್ಮಾ ಚೆನ್ನಾಗಿ ಮಾಡಿಸ್ತಾನೆ. 6 ಮಾತ್ರ ಅಲ್ಟಿಮೇಟ್ ಆಸ್ ಯೂಶುವಲ್. ಗೊತ್ತಲ್ಲ, ರೋಹಿತ್ ಶರ್ಮಾ ಹೊಡಿಯೋ 6ಗಳಂತೂ ಈಸಿ ಆಗುತ್ತೆ. ಬಟ್ ಯುಟಿಲೈಸ್ ಮಾಡ್ಕೊಂಡ ಪವರ್ ಪ್ಲೇ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ರು. ಬಟ್ ಒಳ್ಳೆ ಬಾಲ್. ಬಟ್ ಆ ಬಾಲ್ ಏನು ಮಾಡಕ್ಕಾಗಲ್ಲ. ಅವಂದು ಆಗ್ಲಿ, ಆ ಅಬ್ರಾರ್ದು ಶುಭ್ಮನ್ ಗಿಲ್ ಬಿಟ್ಟಿದ್ ಬಾಲ್ ಆಗ್ಲಿ. ಆಮೇಲೆ ಇವನು ಗಿಲ್ ಅಲ್ಲ, ಯಾರೋ ಶ್ರೇಯಸ್ ಅಯ್ಯರ್ ಔಟ್ ಆಗಿದ್ದು. ಒಳ್ಳೆ ಕ್ಯಾಚ್, ಒಳ್ಳೆ ಡೈವ್ ಕ್ಯಾಚ್. ಸಿ ನೋಬಡಿ ಲೂಸ್ ಬಾಲ್ಸ್ ಯಾರು ಔಟ್ ಆಗಿಲ್ಲ. ಅದೇ ಇಂಪಾರ್ಟೆಂಟ್. ಲೂಸ್ ಶಾಟ್ ಆಗಲಿ, ಏನು ಇಲ್ಲ. ಸೊ ಪ್ರಾಪರ್ ಡಾಮಿನೇಟಿಂಗ್ ಕ್ರಿಕೆಟ್ ಆಸ್ ಯೂಶುವಲ್. ಕಿಂಗ್ ಕೊಹ್ಲಿ ಗುರು ಇವತ್ತು ನಿಜವಾಗ್ಲೂ ಹೇಳ್ತೀನಿ ನೋಡು. ಅವ್ನು ಯಾರು IIT ಬಾಬಾ ಬೇರೆ. ಹೌದು, ಇವನು ಆಡಲ್ಲ, ಇವನು ಸೋಲ್ತಾರೆ ಅಂತೆಲ್ಲ ಇರ್ಲಿ, ಅದೆಲ್ಲ ಬೇರೆ. ಡೆಡಿಕೇಶನ್, ಬಟ್ ಡಿಸಿಪ್ಲಿನ್ ಎರಡೇ ಇಂಪಾರ್ಟೆಂಟ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ, ರೋಹಿತ್ ಶರ್ಮಾಗೆ ವಿರಾಟ್ ಕೊಹ್ಲಿಗೆ ಇದು ಫೇವ್ರೆಟ್ ಫಾರ್ಮೆಟ್. ಯಾಕೆ ಅಂದ್ರೆ ಈ ರೀಸನ್ಗೋಸ್ಕರ, ಅವ್ರಿಗೆ ಸೆಟ್ಲ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಇದೆ. ಹೌದು, ಆರಾಮಾಗಿ ರನ್ ರೇಟ್ ಇತ್ತು, ಒಳ್ಳೆ ರನ್ ರೇಟ್ ಮೇಂಟೈನ್ ಮಾಡ್ಬೇಕು. ಮೇನ್ ಏನಿದ್ದು 20 overs ನಿಂತ್ಕೋಬೇಕಿತ್ತು, ಅದನ್ನು ಮಾಡ್ದ. ಸೊ ಎಲ್ಲ ಆಯ್ತು. ಸೊ ಅಗೈನ್
ವಿರಾಟ್ ಕೊಹ್ಲಿದು 51st ಸೆಂಚುರಿ ಇದು ಅಂಡ್ ಹೈಯೆಸ್ಟ್ ನಂಬರ್ ಆಫ್ ಮ್ಯಾನ್ ಆಫ್ ದ ಮ್ಯಾಚ್ ವಿತ್ against the same opponents. ಸೊ ಪಾಕಿಸ್ತಾನ್ ಫೇವ್ರೆಟ್ ಒಪೊನೆಂಟ್ಸ್. ಸೊ ಆಸ್ ಯೂಶುವಲ್ ಲಾಸ್ಟ್ ಟೈಮ್ ಹೆಂಗೆ T20 ಫಾರ್ಮ್ ಬಂದಿದ್ದು ವಿರಾಟ್ ಕೊಹ್ಲಿ, ಅದೇ ತರ ಇವಾಗ ಈ ಸೀರೀಸ್ ಅಲ್ಲಿ ಇವಾಗ ಬಂದಿದ್ದ ಫಾರ್ಮ್. ಆಕ್ಚುಲಿ ಲಾಸ್ಟ್ ಮ್ಯಾಚ್ ವಿನ್ ಚೆನ್ನಾಗಿ ಆಡ್ಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆಸ್ ಯೂಶುವಲ್ ಲೆಗ್ ಸ್ಪಿನ್ನರ್ ಗೆ. ಬಟ್ ಅಬ್ರಾರ್ ನೋಡಿದ ಒಂದು ಮೇನ್ ಎನಿಮಿನೇ ಲೆಗ್ ಸ್ಪಿನ್ನರ್. ಆಮೇಲೆ ಇನ್ನೊಂದು ನೀನ್ ನೋಟಿಸ್ ಮಾಡು, ಅವರು ಯಾರ ಪಾರ್ಟ್ ಟೈಮ್ ಬೌಲರ್ಸ್ಗೆಲ್ಲ ಬೌಲಿಂಗ್ ಮಾಡಕ್ಕೆ. ಹೌದು, ಅವ್ನು ಶ್ರೇಯಸ್ ಸರ್ ಇಕ್ಕದ ಅವ್ನಿಗೆ ಸರಿ ಇಕ್ಕದ. ಅಂಡ್ ಬರೋರು ವಿರಾಟ್ ಕೊಹ್ಲಿದು 14,000 runs ಕಂಪ್ಲೀಟ್ ಆಯ್ತು. ಹೌದು, ಇದು ಒನ್ ಆಫ್ ದ ಮೈಲ್ ಸ್ಟೋನ್ ದಟ್ he achieved in this match today. And moreover, ಅಟ್ಮಾಸ್ಫಿಯರ್ ಹೆಂಗಿತ್ತು ಅಂದ್ರೆ, ಐ ನೋ ಇಟ್ ಈಸ್ ಎ ವೆರಿ ಹೈ ಇಂಟೆನ್ಸಿಟಿ ಗೇಮ್, ಬಟ್ ಪಾಕಿಸ್ತಾನದ ಇಂಟೆಂಟ್ ನಮ್ಗೇನು ಅಂತ ಅಟ್ಯಾಕಿಂಗ್ ಆಗಿ ಏನೋ ಕಾಣಿಸ್ತಿಲ್ಲ. ತುಂಬಾ ಸೇಫ್ ಝೋನ್ ಅಲ್ಲಿ ಆಡಿದ್ರು ಅವರು. ರಾಫ್ ಹೊಡಿಸ್ಕೊಂಡ, ಅಯ್ಯೋ ಶಾಹಿನ್ ಶಾ ಅಫ್ರಿದಿ ಅಂತೂ ನಾಡಿ ಪಡಿ ಹೊಡ್ಸ. ಹೌದು, ಯಾವ ಬೌಲರ್ಸ್ ಎಕ್ಸೆಪ್ಟ್ ಅಬ್ರಾರ್ ಬಿಟ್ರೆ ನನ್ಗೆ ಅದೇ ಅನ್ನಿಸ್ತು. ಅವನು ಟೆಸ್ಟ್ ಬೌಲರ್ ಒಬ್ಬ ಇದ್ದ ಗೊತ್ತಾ, ಮಿಸೆ ಸಾಜಿದ್ ಖಾನ್, ಅವನನ್ನ ಹಾಕೊಂಡಿಲ್ಲ. ಅದೇ ಅವನನ್ನ ಹಾಕೊಂಡಿಲ್ಲ. ಸಿ ಅಗೇನ್ ನಮ್ ಶಾದಾಬ್ ಖಾನ್, ಅವನಿಲ್ಲ, one of the good fielder. ಯಾಕಂದ್ರೆ ಇವತ್ತು ಪಾಕಿಸ್ತಾನ್ ಲಾಸ್ಟ್ ದ ಮ್ಯಾಚ್ ಬಿಕಾಸ್ ಆಫ್ ದೇ ಲೆಫ್ಟ್ ಲಾಟ್ ಆಫ್ ಕ್ಯಾಚಸ್. ಕೈಗೆ ಬಂದ್ಬಿಟ್ಟಿದೆ, ಆಲ್ಮೋಸ್ಟ್ 4 ಕ್ಯಾಚ್ ಬಿಟ್ರು. ಆ ಕ್ಯಾಚ್ ಎಲ್ಲ ಹಿಡಿಯುವಂತ ಕ್ಯಾಚ್ ಇರ್ತದ. ಆ ಲೆವೆಲ್ ಅಲ್ಲಿ ಅವ್ರು ಹಿಡಿಲೇಬೇಕು ಆ ಕ್ಯಾಚಸ್ ನ. ಹೌದು. ಸೊ ವಾಸಿಂ ಅಕ್ರಮ್ ಅಂತೂ ಉಗ್ದು ದುಬ್ಬಾಗ್ದ ಎಲ್ಲರೂ ಹಾಕೊಂಡು. ಹೌದು, ಬರೀ ರಮೀಜ್ ರಾಜ್ ಒಬ್ಬನೇ ಸಪೋರ್ಟ್ ಮಾಡ್ತಾರೆ. ಅವನಿಗೆ ಸೋಲೋ ಟೈಮ್ ಸಪೋರ್ಟ್ ಮಾಡ್ತಾನೆ. ಹಂಗೆ ಅಂದ್ರೆ ಅದೇ ಡಿಫ್ರೆನ್ಸ್ ಆಗಿದ್ದು, ಅವನು 10 overs-ಗೆ 27 ಸಮಥಿಂಗ್ ಅಷ್ಟೇ ಹೊಡ್ಸ್ಕೊಂಡಿರೋದು ಅಬ್ರಾರ್. ಸೊ ಅದೇ ತರ ಇನ್ನೊಬ್ಬ ಸಪೋರ್ಟ್ ಅದರ್ ಎಂಡ್ ಅಲ್ಲಿ ಇದ್ದಿದ್ರೆ ನಮ್ಗೆ ಆಕ್ಚುಲಿ ಸ್ವಲ್ಪ ಕಷ್ಟ ಆಗಿದೆ. ಸ್ವಲ್ಪ ರೊಟೇಟ್ ಮಾಡಕ್ ಹೋಗಿ ನಾವು ಅವ್ರ ತರಾನೇ ಔಟ್ ಆಗ್ತಾ ಇದ್ವಿ, ಏನೋ ಇರ್ಬೋದೇನೋ. ಒಂದ್ ಪಕ್ಷ ಒಂದು 20-30 ರನ್ ಜಾಸ್ತಿ ಹೊಡೆದಿದ್ರೆ ಟೈಟ್ ಆಗ್ತಾ ಇದ್ದ ಮ್ಯಾಚ್. ಪಾಕಿಸ್ತಾನ 275 280 ಹೊಡೆದಿದ್ರು 300 ಹೊಡೆದಿದ್ರೆ ಇನ್ನ ಕಷ್ಟ ಆಗ್ತಾ ಇಲ್ಲ. ನಾನೇ ಅನ್ಕೊಂಡೆ ಅವ್ರು ಆಕ್ಚುಲಿ ಹೊಡಿತಾರೆ ಅನ್ಕೊಂಡೆ, ಯಾಕಂದ್ರೆ ಲಾಸ್ಟ್ ಟೈಮ್ ಖುಷ್ದಿಲ್ ಅವರೆಲ್ಲ ಸೊ ಅವರೆಲ್ಲ ಹೊಡಿತಾರೆ. ಯಾಕಂದ್ರೆ ನಾವು ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ಮ್ಯಾಚಸ್ ಆಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಪಾಕಿಸ್ತಾನದ ಜೊತೆ. ಆಮೇಲೆ ಯಾವ್ಯಾವ ಪ್ಲೇಯರ್ ಲೈಕ್ ಹೆಂಗ್ ಬರ್ತಾರೆ ಅಂತಾನೆ ಗೊತ್ತಿಲ್ಲ ನಮ್ಗೆ. ಸಡನ್ ಆಗಿ ಅವ್ರದ್ರಲ್ಲೂ ಅದೇನದು IPL ತರಾನೇ ಅವ್ರದ್ರಲ್ಲೂ ಇದೆ. ಸೊ ಯಾರು ಬಂದು ಹೊಡಿತಾರೆ. ನಾನು ಆತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಲಾಸ್ಟ್ 5 overs. ಓಕೆ ಇಲ್ಲ, 10 overs ಆ ಟೈಮ್ ಅಲ್ಲಿ ಹರ್ಷಿತ್ ರಾಣಾ ತಿನ್ನಿಸ್ದ ಬಿಸ್ಕೆಟ್ ಹ್ಯಾರಿಸ್ ರೌಫ್ ಕೆಲ್ಲ ಹೊಡಿಸ್ಕೊಂತ. ಹರೀಶ್ ರಫಲ್ ಶಮಿ ಹೊಡಿಸ್ಕೊಂಡಿದ್ದು, ಶಮಿ ಹೊಡ್ಸ್ಕೊಂಡ. ಬಟ್ ಹರ್ಷಿತ್ ರಾಣಾ ಲಾಸ್ಟ್ ಓವರ್ಸ್ ಹಿಂಗ್ ಎಂತ ಡೆಪ್ತ್ ಆಲ್ಮೋಸ್ಟ್ ಅದು ಸ್ವಲ್ಪ ಲೂಸ್ ಬಾಲ್ ಬಿಟ್ರು ತುಂಬಾ, ಬಟ್ ಸ್ಟಿಲ್ ಒಳ್ಳೆ ಡಾಮಿನೇಟಿಂಗ್ ವಿಕ್ಟ್ರಿ. ಸೊ ಇದ್ರಲ್ಲಿ ಈ ಮ್ಯಾಚ್ ಅಲ್ಲಿ ನಾವು ವಿನ್ ಆಗಿದ್ದಕ್ಕೆ ಬೈ ಡಿಫಾಲ್ಟ್ ನಾವು ಸೆಮಿಫೈನಲ್ ಇವಾಗ. ಹೌದು. ಸೊ ನೋ ಮ್ಯಾಟರ್ ವಾಟ್ ನಾವು ಯಾರ ಮೇಲೆ ಡಿಪೆಂಡ್ ಆಗೋದ್ ಬೇಕಾಗಿಲ್ಲ. ಸೊ ಪಾಕಿಸ್ತಾನ್ ಒಂದು ಕಾಲು ಆಚೆ ಇಟ್ಟಿದ್ದಾರೆ, ಆಲ್ಮೋಸ್ಟ್ ಔಟ್, ಬಟ್ ಅಫಿಷಿಯಲಿ ಔಟ್ ಇಲ್ಲ, ಅನ್ಅಫಿಷಿಯಲಿ ಔಟ್. ಸೊ ಇವಾಗ ಹೆಂಗಾಗಿದೆ ಅಂದ್ರೆ, ಇವಾಗ ನ್ಯೂಜಿಲೆಂಡ್ ಮೇಲೆ ನಾವು ಸಖತ್ತಾಗಿ ಸೋಲ್ಬೇಕು, ಮಾರ್ಜಿನಲ್ ಸೋಲ್ಬೇಕು. ಮತ್ತೆ ಬಾಂಗ್ಲಾದೇಶ ಪಾಕಿಸ್ತಾನ್ ಮೇಲೆ ವೆರಿ ಗುಡ್ ಮಾರ್ಜಿನಲ್ ಗೆಲ್ಬೇಕು. ಪಾಕಿಸ್ತಾನ್ ಗೆಲ್ಬೇಕು. ಅದೇ ಪಾಕಿಸ್ತಾನ್ ವೆರಿ ಗುಡ್ ಮಾರ್ಜಿನಲ್ ಗೆಲ್ಬೇಕು. ಇದೆಲ್ಲ ಸಾಧ್ಯನೇ ಇಲ್ಲ, ಬರೀ ಕಷ್ಟ ಇದೆ. ವಿನ್ ಆಗ್ತಾರೆ, ಬಟ್ ಗುಡ್ ಮಾರ್ಜಿನ್ ಎಲ್ಲ. ಬಟ್ ಏನಾದ್ರೆ ಅವಮಾನ ಏನಾದ್ರೆ ಪಾಕಿಸ್ತಾನ ನಡೆಸಿ ಪಾಕಿಸ್ತಾನನೇ ಸೆಮೀಸ್ ಬಂದಿಲ್ಲ ಅಂದ್ರೆ ತುಂಬಾ ದೊಡ್ಡ ಅವಮಾನ ಅದು. ಸೊ ಆಮೇಲೆ ಇನ್ನೊಂದು ಏನಂದ್ರೆ ಇಂಡಿಯಾ ಕೂಡ ಇಲ್ಲ, ಸೊ ಬಾಂಗ್ಲಾದೇಶ ಇರಲ್ಲ. ಸೊ ಬೇಸಿಕಲಿ ಏನಾಗುತ್ತೆ ಅಂದ್ರೆ ನಾನ್ ಏಷ್ಯನ್ ಕಂಟ್ರೀಸ್ ಬರುತ್ತಲ್ಲಿ, ಎಲ್ಲಿ ಹೋಮ್ ಗ್ರೌಂಡ್ಸ್ ಅಲ್ಲಿ. ಸೊ ಅವಾಗ ಯಾರು ಕ್ರೌಡ್ ಬರಲ್ಲ. ಅಗೇನ್ ಇಟ್ಸ್ ಎ ಲಾಸ್ ಫಾರ್ ICC. ಸೊ ಇದೆಲ್ಲ ನಡೆಯುತ್ತೆ ಅಂತಾನೆ ಅವರು ಬೇಡ ಎಲ್ಲಾನು ಒಂದೇ ಸ್ಟೇಡಿಯಂ ಅಲ್ಲಿ ದುಬೈ ಬೇಡ ಅಂತ ಹೇಳಿ ನಾವು ನಮ್ ಮುಂಚೆ ಮೀಡಿಯಾ ಬಿಟ್ಟಿದ್ವಲ್ಲ, ಅದ್ರಲ್ಲೆಲ್ಲ ಕರೆಕ್ಟ್ ಆಗಿ ಹೇಳಿದ್ವಿ ನೋಡಿ. ನ್ಯೂಜಿಲೆಂಡ್, ಇಂಡಿಯಾ ಆ ಕಡೆ ನಾವು ಹೇಳಿದ್ವಲ್ಲ ಆಸ್ಟ್ರೇಲಿಯಾ ಇಸ್ ದ ಮೋಸ್ಟ್ ಅಂಡರ್ ರೇಟೆಡ್ ಟೀಮ್ ಅಂತ. ಬಟ್ ಸ್ಟಿಲ್ ICC ಚಾಂಪಿಯನ್ಸ್ ಟ್ರೋಫಿ ಅಂತ ICC ಟೂರ್ನಮೆಂಟ್ಸ್ ಅಂತ ಬಂದಾಗ ಅವ್ರದ್ದು ಏನೋ ಕಿಚ್ಚು ಸಾಧಿಸ್ಬಿಡ್ತಾರೆ. ಫೈಟಿಂಗ್ ಸ್ಪಿರಿಟ್ ಸಖತ್ತಾಗಿರುತ್ತೆ ಅವ್ರದ್ದು. And we should not ignore South Africa also. ಹೌದು, they are a very good side, but let's see what will happen. So again ನಾವು ನೆಕ್ಸ್ಟ್ ಇದಕ್ಕೆ ಹೋಗ್ತಿದೀವಿ, ಸೆಮಿಫೈನಲ್ ಹೋಗಿದೀವಿ ಆಲ್ರೆಡಿ. ಸೊ ಇಲ್ಲಿಗೆ ಈ ವಿಡಿಯೋನ ನಾವು ಮುಗಿಸ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸೊ ಅಲ್ಲಿ ತನಕ ಟೇಕ್ ಕೇರ್, ಗುಡ್ ನೈಟ್, ಬಾಯ್. See you guys.